ಶ್ರೀ ಕಲ್ಕಿಯ ಇಂದಿನ ಪವಾಡ. ಇದು ಬೆಂಗಳೂರಿನ ಗೋವರ್ಧನ್ ರಾಥೋಡ್ ಅನ್ನುವವರಿಗೆ ಆದಂತಹ ಅನುಭವ. ಅವರು ಹೀಗೆ ಹೇಳುತ್ತಾರೆ: ನಮ್ಮ ಮಾಮೂಲಿ ವೈದ್ಯರು ನಮ್ಮ ತಂದೆಯವರಿಗೆ ಆಂಜಿಯೋಗ್ರಫಿಯನ್ನು ಮಾಡಿಸುವಂತೆ ನಮಗೆ ಸಲಹೆ ನೀಡಿದ್ದರು. ಸಲಹೆ ಕೊಟ್ಟಂತೆ ನಾವು ಪೂರ್ವಭಾವಿ ತಪಾಸಣೆಗಾಗಿ ಹೋದೆವು. ಏಕೋ ವರದಿಯು ಒಂದು ಸದ್ದಿಲ್ಲದ ಹೃದಯಾಘಾತವಾಗಿರುವುದನ್ನು ದೃಢಪಡಿಸಿತು ಮತ್ತು ವೈದ್ಯರು ಕೂಡಲೇ ಆಂಜಿಯೋಗ್ರಫಿಯನ್ನು ಮಾಡಬೇಕೆಂದು ತಿಳಿಸಿದರು. ನಾವು ನಮ್ಮ ತಂದೆಯವರನ್ನು ನಿರ್ದಿಷ್ಟ ದಿನಾಂಕದಂದು ಆಸ್ಪತ್ರೆಗೆ ದಾಖಲಿಸಿದೆವು. ನಮ್ಮ ತಂದೆಯವರನ್ನು ಆಂಜಿಯೋಗ್ರಫಿಗಾಗಿ ಒಳಗೆ ಕರೆದುಕೊಂಡು ಹೋದಾಗ ನಾನು ಭಯವನ್ನು ಅನುಭವಿಸತೊಡಗಿದೆ. ಆಗ ನಾನು ಎಲ್ಲವನ್ನೂ ನೀವೇ ತೆಗೆದುಕೊಳ್ಳುವಂತೆ ಮತ್ತು ನೀವೇ ಕ್ರಿಯೆಯನ್ನು ಮಾಡಬೇಕೆಂದು ಅಮ್ಮ ಭಗವಾನರನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದೆ. 3-4 ಗಂಟೆಗಳ ನಂತರ ಆಂಜಿಯೋಗ್ರಫಿ ಮಾಡಲಾಯಿತೆಂದು ಮತ್ತು ರೋಗಿಯನ್ನು ಜನರಲ್ ವಾರ್ಡ್ಗೆ ಸ್ಥಳಾಂತರಿಸಲಾಗಿದೆ ಎಂದು ನಮಗೆ ಕರೆ ಬಂದಿತು. ಆಂಜಿಯೋಗ್ರಫಿಯ ಬಗ್ಗೆ ವೈದ್ಯರೊಂದಿಗೆ ವಿವರವಾಗಿ ಚರ್ಚಿಸಿದಾಗ ನಮ್ಮ ತಂದೆಯವರ ಒಂದು ಅಪಧಮನಿಯಲ್ಲಿ ಸುಮಾರು 90% ತಡೆ ಇತ್ತೆಂಬುದು ಬಯಲಾಯಿತು. ಇಲ್ಲಿಯ ನಂಬಲಾಗದ ಪವಾಡವೆಂದರೆ, ಈ ಸ್ಥಿತಿಯಲ್ಲಿ ನಮ್ಮ ತಂದೆಯವರು ಕಳೆದ 6-7 ತಿಂಗಳುಗಳಿಂದ ಇದ್ದರು ಮತ್ತು ಶ್ರೀ ಕಲ್ಕಿಯು ಅವರಿಗೆ ಸಂಪೂರ್ಣ ರಕ್ಷಾಕವಚವನ್ನು ಹಾಕಿ ಅವರನ್ನು ಯಾವುದೇ ತೀವ್ರವಾದ ಸಮಸ್ಯೆಯನ್ನು ಎದುರಿಸದಂತೆ ಕಾಪಾಡಿದ್ದರು. ವೈದ್ಯರು ಆಂಜಿಯೋಪ್ಲಾಸ್ಟಿಯನ್ನು ಕೂಡಲೇ ಮಾಡಿಸುವಂತೆ ಸಲಹೆ ನೀಡಿದರು ಮತ್ತು ಅಂದಾಜು ಖರ್ಚು ಸುಮಾರು 3,20,000 ರೂಪಾಯಿಗಳು ಆಗಬಹುದೆಂದು ತಿಳಿಸಿದರು. ನಾವು ಎರಡನೆಯ ಅಭಿಪ್ರಾಯವನ್ನು ತೆಗೆದುಕೊಳ್ಳಲು ನಿರ್ಧರಿಸಿದೆವು ಮತ್ತು ಜಯದೇವ ಆಸ್ಪತ್ರೆಯಲ್ಲಿ ವಿಚಾರಿಸಿದೆವು. ಆ ಆಸ್ಪತ್ರೆಯ ಒಬ್ಬರು ಹೆಸರಾಂತ ವೈದ್ಯರು ಆಂಜಿಯೋಪ್ಲಾಸ್ಟಿಯನ್ನು ಮಾಡಲು ಒಪ್ಪಿಕೊಂಡರು ಮತ್ತು ಅಂದಾಜು ವೆಚ್ಚವು 1,20,000 ಕೆಲವೇ ದಿನಗಳಲ್ಲಿ ಶ್ರೀ ಕಲ್ಕಿಯು ಇನ್ನೊಂದು ಪವಾಡವನ್ನು ಮಾಡಿದ್ದರು. ನಾವು ನಮ್ಮ ತಂದೆಯವರನ್ನು ಆಂಜಿಯೋಪ್ಲಾಸ್ಟಿಗಾಗಿ ಆಸ್ಪತ್ರೆಗೆ ದಾಖಲಿಸಲು ನಿರ್ಧರಿಸಿದೆವು. ಮಾರನೆಯ ದಿನ ಅವರು ನಮ್ಮ ತಂದೆಯವರನ್ನು ಆಂಜಿಯೋಪ್ಲಾಸ್ಟಿಗಾಗಿ ಕ್ಯಾಟ್ ಲ್ಯಾಬ್ಗೆ ಕರೆದೊಯ್ದರು. ನಾನು ಎಷ್ಟೊಂದು ಭಯವನ್ನು ಅನುಭವಿಸತೊಡಗಿದೆನೆಂದರೆ, ನಾನು ಸುಮ್ಮನೆ ಕುಳಿತು ನನ್ನನ್ನು ಪೀಕ್ ಸ್ಥಿತಿಗೆ ಕರೆದೊಯ್ಯುವಂತೆ ಶ್ರೀ ಕಲ್ಕಿಗೆ ಹೇಳಿದೆ ಮತ್ತು ಜಾದೂ ಸಂಭವಿಸಿತು. ಕೆಲವೇ ನಿಮಿಷಗಳಲ್ಲಿ ಶ್ರೀ ಕಲ್ಕಿಯು ನನ್ನನ್ನು ಪೀಕ್ ಸ್ಥಿತಿಗೆ ಕರೆದೊಯ್ದರು ಮತ್ತು ಕೆಲವೇ ಕ್ಷಣಗಳಲ್ಲಿ ಭಯವು ಮಾಯವಾಯಿತು. ನಾನು ಶ್ರೀ ಕಲ್ಕಿಗೆ ಪೀಕ್ ಸ್ಥಿತಿಯನ್ನು ನನ್ನ ತಂದೆಯವರಿಗೆ ವರ್ಗಾಯಿಸಲು ಮತ್ತು ವೈದ್ಯರ ಜಾಗದಲ್ಲಿ ಅವರೇ ಆಂಜಿಯೋಪ್ಲಾಸ್ಟಿಯನ್ನು ನೆರವೇರಿಸಲು ಕೇಳಿಕೊಂಡೆ. ನನಗೆ ಶ್ರೀ ಅಮ್ಮ ಭಗವಾನರೇ ಶಸ್ತ್ರಚಿಕಿತ್ಸಕರ ಉಡುಪಿನಲ್ಲಿ ಆಂಜಿಯೋಪ್ಲಾಸ್ಟಿ ಕ್ರಿಯೆಯನ್ನು ನಡೆಸುತ್ತಿರುವ ಸುಂದರವಾದ ದೃಶ್ಯಾವಳಿಯು ಕಾಣಿಸಿತು. 3-4 ಗಂಟೆಗಳ ನಂತರ ನನ್ನ ತಂದೆಯವರನ್ನು ತೀವ್ರ ನಿಗಾ ಘಟಕಕ್ಕೆ ಸ್ಥಳಾಂತರಿಸಲಾಯಿತು. ವಿಮೆಯ ಹಣವು ಹೆಚ್ಚಿನ ಪ್ರಯತ್ನವಿಲ್ಲದೆ ವ್ಯವಸ್ಥೆ ಮಾಡಲ್ಪಟ್ಟಿತ್ತು ಮತ್ತು ನಮ್ಮ ತಂದೆಯವರನ್ನು 2 ದಿನಗಳ ನಂತರ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದರು. ಈಗ ಅವರು ಚೇತರಿಸಿಕೊಳ್ಳುತ್ತಿದ್ದಾರೆ ಮತ್ತು ಚೆನ್ನಾಗಿದ್ದಾರೆ. ಪ್ರಿಯವಾದ ಸಮಾಚಾರವೆಂದರೆ, 10-12 ದಿನಗಳ ಅವಧಿಯಲ್ಲಿ ಕೇವಲ ಕಲ್ಕಿಯ ಅನುಗ್ರಹವನ್ನು ಎಲ್ಲದರಲ್ಲಿಯೂ ನಾವು ಗಮನಿಸಿದ್ದು, ಶಕ್ತಿಶಾಲಿಯಾದ ದೇವರು ನಮ್ಮೊಂದಿಗೆ ಇದ್ದು ಎಲ್ಲವನ್ನೂ ಮಾಡುತ್ತಿರುವುದು ನಮಗೆ ಸಿಕ್ಕ ದೊಡ್ಡ ಆಶೀರ್ವಾದ ಮತ್ತು ವಿಶೇಷ ಭಾಗ್ಯ. ಶ್ರೀ ಕಲ್ಕಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಶ್ರೀ ಕಲ್ಕಿ, ನಿಮಗೆ ಅನಂತ ಕೋಟಿ ಧನ್ಯವಾದಗಳು. ಎಂದೆಂದು ನಿಮ್ಮ ಪಾದ ಕಮಲಗಳ ಬಳಿ ಇರಲು ಬಯಸುತ್ತೇನೆ.